ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪೇಯೋಚ. ಎಲ್ಲ ಜ್ಯೋತಿಷ್ಯ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 16/4/2026 ಗುರುವಾರದ ದಿನ ಭವಿಷ್ಯದ ಬಗ್ಗೆ ಚರ್ಚೆ ಮುಂದುವರಿಸೋಣ. ಈ ದಿನದ ನಿಮ್ಮ ರಾಶಿಯ ದಿನ ಭವಿಷ್ಯವನ್ನು ಕೇಳಿ, ಕೊನೆಯಲ್ಲಿ ಪರಿಹಾರವನ್ನು ತಿಳ್ಕೊಳ್ಳಿ. ಮೇಷರಾಶಿಯವರೇ, ಈ ದಿನ ನಾವು ಸಂತೋಷವನ್ನು ಅನುಭವಿಸುವಂಥದ್ದು, ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು ಅತಿ ಮುಖ್ಯವಾಗಿರ್ತದೆ. ನಮಗೆ ಇಷ್ಟವಾದಂಥ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು, ಇಷ್ಟವಾದಂಥ ಕಾರ್ಯಗಳನ್ನು ಮಾಡುವಂಥದ್ದು ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂಥದ್ದು ಅತಿ ಮುಖ್ಯ. ಈ ಸಂತೋಷವನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರ್ತದೆ. ಆದರೆ ಯಾವುದೂ ಫಲ ಕೊಟ್ಟಿರೋದಿಲ್ಲ. ಕೆಲವೊಂದು ಫಲ ಕೊಟ್ಟಿರೋದಿಲ್ಲ. ಆ ಒಂದು ಮಾರ್ಗದಲ್ಲಿ ಈ ದಿನ ನಿಮಗೆ ತುಂಬ ಪ್ರಶಸ್ತವಾಗಿರ್ತದೆ. ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ವೃಷಭ ರಾಶಿಯವರೇ, ಕೆಲಸದ ಬಗ್ಗೆ ನಾವು ಗಮನ ಕೊಡಲೇಬೇಕು. ನಾವು ಮಾಡುವಂಥ ಕೆಲಸವೇ ನಮ್ಮನ್ನು ಮೇಲಕ್ಕೆತ್ತುವಂಥದ್ದು. ನಾವು ಕೆಲಸ ಚೆನ್ನಾಗಿ ಮಾಡಬೇಕು. ನಾವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಆಗಬೇಕು. ಆಗ ಸಮಾಜ ನಮ್ಮನ್ನು ಗುರುತಿಸ್ತದೆ. ಇಲ್ಲ ಅಂದರೆ ನಮ್ಮನ್ನು ಹಿಂದಕ್ಕೆ ತಳ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ನಾವು ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀರಿ. ಎಷ್ಟೇ ಕಷ್ಟ ಆದ್ರೂ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಒಂದು ಗಟ್ಟಿತನ ಅನ್ನುವಂಥದ್ದು. ಜಯ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಈ ಒಂದು ಮಾರ್ಗದಲ್ಲಿ ನಾವು ನಿರಂತರವಾಗಿ ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿರುವಂಥ ಈ ಒಂದು ವೃತ್ತಿ ಕಾರ್ಯದಲ್ಲಿ ಯಾಕೋ ಇವತ್ತು ಆರೋಗ್ಯ ಅನ್ನುವಂಥದ್ದು ಸ್ವಲ್ಪ ಹಿಂದಕ್ಕೆ ಇಳಿತಾ ಇದೆ ಅಂತ ಅನ್ನಿಸ್ತದೆ. ಆದ್ದರಿಂದ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಯಾವುದೇ ಕೆಲಸದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಹೆಲ್ತ್ ಈಸ್ ವೆಲ್ತ್ ಅಂತಾರೆ, ಅದು ಬೇರೆ. ಆದರೆ ನಮಗೆ ಇವತ್ತು ಆರೋಗ್ಯದ ಬಗ್ಗೆ ಗಮನ ಹರಿಸೋದಕ್ಕೆ ಪ್ರಶಸ್ತವಾದ ಸಮಯ. ಆರೋಗ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ನಾವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಆಗಬೇಕು ಅನ್ನುವಂಥದ್ದು ಈ ದಿನ ಚಿಂತನೆ ಆಗಿರೋದ್ರಿಂದ ಹನುಮಂತನ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ನಮಗೆ ವ್ಯವಹಾರ, ಯಾವ ರೀತಿ ವ್ಯವಹಾರವನ್ನು ಮಾಡಬೇಕು, ವ್ಯವಹಾರ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು. ಕೆಲವರು ನಾನು ಬಿಸ್ನೆಸ್ ಮಾಡಲ್ಲ, ಏನೋ ಕೆಲಸ ಮಾಡ್ತಾ ಇರ್ತೀನಿ ಹಾಗೆ ಹೀಗೆ ಅಂತಾರೆ. ಆದರೆ ಅದನ್ನು ಅವ್ರಿಗೂ ನಾವೇನು ಹೇಳೋದಂತಂದರೆ, ಜನಗಳ ಮಧ್ಯೆ ಇರುವಂಥ ಸಾಮಾಜಿಕ ಸಂಬಂಧಗಳನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಳೇಬೇಕು. ಸಾಮಾಜಿಕ ಸಂಬಂಧಗಳು ಚೆನ್ನಾಗಿರಬೇಕು. ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಇರುವಂಥ ಬಾಂಧವ್ಯಗಳನ್ನ ವೃದ್ಧಿಸ್ಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ಜನರ ಬಾಂಧವ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಇದೆಲ್ಲ ಮಾಡೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ. ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಎಲ್ಲ ಸಂಬಂಧಗಳನ್ನು ಉತ್ತಮಪಡಿಸ್ಕೊಳೋದಕ್ಕೆ ಸೂಕ್ತವಾಗಿರುವಂಥ ದಿನ ಅಂದರೆ ಈ ದಿನ ನಾವು ಆ ಸಂಬಂಧಗಳನ್ನು ಉತ್ತಮಪಡಿಸ್ಕೊಳೋದಕ್ಕೆ ಬೇಕಾಗಿರುವಂಥ ಸಹಾಯ ನೀಡುವಂಥ ದುರ್ಗಾದೇವಿಯ ಸಹಾಯವನ್ನು ಕೇಳಿ, ಆ ದೇವಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕಟಕ ರಾಶಿಯವರೇ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒತ್ತಡ ಅನ್ನುವಂಥದ್ದು ಇರ್ತದೆ, ಅಡೆತಡೆಗಳೇನುವಂಥದ್ದು ಬರ್ತದೆ. ಆದರೂ ನಮ್ಮ ಕಾರ್ಯವನ್ನು ನಾವು ಮುಗಿಸ್ಲೇಬೇಕು. ಅಡೆತಡೆಗಳು ಬರ್ತದೆ. ಅಂತಹ ದಿನ ಇವತ್ತು.
ನಾವು ಇಟ್ಟಿಟ್ಟಿರುವಂಥ ಈ ಗುಪ್ತದ ವಿಚಾರಗಳನ್ನು ಓಪನ್ ಮಾಡೋದಕ್ಕೆ ಕೆಲವರು ಪ್ರಯತ್ನ ಮಾಡಬಹುದು. ನಮಗೂ ಅದನ್ನು ಸ್ವಲ್ಪ ಹಿಂಸೆ ಆಗ್ಬೋದು. ಅಯ್ಯೋ, ಯಾಕೆ ಗುಪ್ತ ವಿಚಾರಗಳನ್ನ ನಾವು ಓಪನ್ ಮಾಡಿಬಿಟ್ಬಿಟ್ಟು. ಖಂಡಿತ ಗುಪ್ತ ವಿಚಾರವನ್ನು ಗುಪ್ತವಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಓಪನ್ ಮಾಡಬಾರ್ದು. ಯಾಕೆ ಅಂತಂದರೆ, ಯಾವುದೇ ಒಂದು ಕಂಪ್ನಿ ತಮ್ಮ ಸೀಕ್ರೆಟನ್ನು ಬಿಟ್ಕೊಟ್ಬಿಟ್ರೆ ಆ ಕಂಪ್ನಿಗೆ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತದೆ. ಹಂಗೇನೆ. ಆದ್ದರಿಂದ ರಹಸ್ಯವನ್ನು ಭೇದಿಸೋದು ಬೇಡ. ಅಡೆತಡೆಗಳು ಏನೇ ಇರಲಿ, ಆ ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಂಡು ನಮ್ಮ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈ ದಿನದ ಕಾರ್ಯ ಅದು. ಯಾವುದೇ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ ಈ ದಿನ ವಿನಾಯಕನನ್ನು ಪ್ರಾರ್ಥನೆ ಮಾಡಿ, ವಿನಾಯಕ ಮಂತ್ರವನ್ನು ಹೇಳಿ, ದರ್ಶನವನ್ನು ಮಾಡಿ, ನಿಮ್ಗೇನು ವಿನಾಯಕನಿಗೆ ಸಂಬಂಧಪಟ್ಟದ್ದು ನಿಮ್ಗೇನು ಮಾಡ್ಬೇಕು ಅನ್ಸೋದು ಅದನ್ನು ಮಾಡಿ. ನಾನು ಯಾರಿಗೂ ಇಂಥದ್ದೇ ಮಾಡಿ ಹೀಗೆ ಮಾಡಿ ಅಂತ ಯಾವತ್ತೂ ಹೇಳಲ್ಲ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಸಿಂಹರಾಶಿಯವರೇ, ಧರ್ಮ ಕಾರ್ಯ ಮಾಡುವಂಥದ್ದು, ಧಾರ್ಮಿಕ ಸೇವೆ ಮಾಡುವಂಥದ್ದು, ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು, ಧರ್ಮದ ವಿಚಾರ ಬಗ್ಗೆ ಚಿಂತನೆ ಮಾಡುವಂಥದ್ದು. ದಾನ ಧರ್ಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡಿ ಸರ್, ಸಂತೋಷ, ತುಂಬ ಸಂತೋಷ. ಇರುವಂತಹ ಭಾಗ್ಯವನ್ನು ಅನುಭವಿಸುವಂಥದ್ದು ನಮ್ಮ ಚಿಂತನೆ. ಸಂಪಾದನೆ ಮಾಡೋವರೆಗೂ ಒಂಥರ ಚಿಂತನೆ, ಸಂಪಾದನೆ ಮಾಡಿದಾದ ಮೇಲೆ ಇನ್ನೊಂಥರ ಚಿಂತನೆ ಅನ್ನುವಂಥದ್ದು. ಹಾಗಾದರೆ ನಮಗೆಲ್ಲ ಸಿಕ್ಬಿಟ್ಟಿದೆಯಾ? ಇಲ್ಲ, ಮುಂದೆ ಏನೋ ಸಿಗ್ತದೆ ಹೇಳಿರ್ತಾರೆ. ಇದಕ್ಕೆ ಇದನ್ನು ದಾನ ಮಾಡಿ ಈ ಥರ ಸಿಗ್ತದೆ, ಈ ಸೇವೆ ಮಾಡಿ ಈ ಥರ ಆಗ್ತದೆ, ಯಾರೋ ಏನೋ ಹೇಳಿರ್ತಾರೆ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಬಂದುಬಿಟ್ಟಿರ್ತದೆ ಅಲ್ವಾ? ಆದರೆ ಒಂದು ದೈವ ಚಿಂತನೆ ಮಾಡೋದಕ್ಕೆ, ಧಾರ್ಮಿಕ ಸೇವೆ ಮಾಡೋದಕ್ಕೆ, ಧಾರ್ಮಿಕ ಕಾರ್ಯ ಮಾಡೋದಕ್ಕೆ, ಯಾವುದಾದ್ರೂ ಒಂದು ದೇವತೆಯನ್ನು ಧ್ಯಾನ ಮಾಡೋದಕ್ಕೆ ಅಥವಾ ಪ್ರಾರ್ಥನೆ ಮಾಡೋದಕ್ಕೆ, ಸಂಕಲ್ಪ ಮಾಡೋದಕ್ಕೆ, ನಾನು ಒಬ್ಬ ಇಂಥ ದೇವತೆಯನ್ನು ನಾನು ಗುರುವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ, ಒಬ್ಬ ಗುರುವನ್ನು, ಈ ಥರ ವ್ಯಕ್ತಿಯನ್ನು ನಾನು ಗುರುವನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ ಇವತ್ತು ಅಂತ ಸಂಕಲ್ಪ ಮಾಡ್ತೀರಾ, ಖಂಡಿತ ಅದರಲ್ಲೂ ಸಕ್ಸಸ್ ಆಗ್ತೀರಾ. ಯಾಕೆಂತಂದರೆ ನಮ್ಮ ಗುರಿ ಇರುತ್ತೆ, ಗುರು ಇರೋದಿಲ್ಲ. ಗುರಿ ಹಿಂದೆ ಒಬ್ಬರು ಗುರು ಇರಬೇಕು, ಗುರಿ ಮುಂದೆ ಗುರು ಹಿಂದೆ. ಗುರು ಮುಂದೆ ಗುರು ಹಿಂದೆ ಅಲ್ಲ, ಗುರಿ ಮುಂದೆ ಗುರು ಹಿಂದೆ. ಗುರುವಿನ ಮಾರ್ಗದರ್ಶನ ಅನ್ನುವಂಥದ್ದು ಬೇಕು. ಒಬ್ಬ ವ್ಯಕ್ತಿಯನ್ನು ನಿಮಗೆ ಗುರುವನ್ನಾಗಿ ಸ್ವೀಕಾರ ಮಾಡುವಂಥ ಒಂದು ಸುಸಂದರ್ಭ ಇದೆ. ನಾನು ಯಾರನ್ನು ಗುರು ಅಂತ ಅಂದ್ಕೊಳಲ್ಲ, ಯಾವುದಾದ್ರೂ ದೇವತೆಯನ್ನು ಗುರು ಅಂತ ಅಂದ್ಕೊಳ್ತೀರಿ ಖಂಡಿತ, ಬಟ್ ಅದರ ನಿಷ್ಠೆಯಿಂದ ಇರಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಆ ಥರ ಏನಾದರೂ ಇದ್ದರೆ ನಿಮಗೆ ಇದಕ್ಕೆ ತುಂಬ ಸುಸಂದರ್ಭ. ಗುರುವಿನ ಧ್ಯಾನವನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ದೈವ ಕೃಪೆ ಬೇಕು ಅಂತ ಬಯಸ್ತೀರಾ, ಆ ಥರ ಏನಾದರೂ ಇದ್ದರೆ ಅದಕ್ಕೂ ಸಹ ಇದನ್ನ ತುಂಬ ಧನ್ಯವಾದಗಳು. ಕನ್ಯಾ ರಾಶಿಯವರೇ, ನಾವು ಮಾಡುವಂಥ ಕೆಲಸ ಈಸ್ ವೆರಿ 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 ಇಂಪಾರ್ಟೆಂಟ್. ಕೆಲಸ ಮಾಡಲಿಲ್ಲ ಅಂದರೆ, ಈ ಕೆಲಸ ನಾನು ಮಾಡಲಿಲ್ಲ ಅಂತಂದರೆ ನಾನು ಯಾರು ಗುರುತಿಸ್ತಾನೆ ಇರಲಿಲ್ಲ ಕಣ್ರಿ, ನಾನು ಎಲ್ಲೋ ಇದ್ಬಿಡ್ತಿದ್ದೆ ಅಂತಾರೆ. ಆದರೆ ಆ ಕೆಲಸ ಅಂತ ತಗೊಂಡಿದ್ದೀರಲ್ವ, ಅದನ್ನು ಚಟುವಟಿಕೆಯಿಂದ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಲ್ವ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಸಾಧನೆ ನಿಮ್ಮನ್ನು ಈ ಮಟ್ಟದಲ್ಲಿ ತಂದು ನಿಲ್ಲಿಸಿರುವಂಥದ್ದು. ಅದರಿಂದನೇ ನಮಗೆ ಈ ಒಂದು ಸಮಾಜದಲ್ಲಿ ಈಗಿರುವಂಥ ಒಂದು ಗೌರವ ಅನ್ನುವಂಥದ್ದು ಸಿಕ್ಕಿರುವಂಥದ್ದು. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಯಾವುದೇ ಕಾರಣದಿಂದ ನೀವು ಕೆಲಸವನ್ನು ನಿಲ್ಲಿಸಬೇಡಿ, ಮಧ್ಯದಲ್ಲೇ ನಿಲ್ಲಿಸಬೇಡಿ. ಈ ಕೆಲಸ ನಿಲ್ಲಿಸ್ತಾ ಇದ್ದೀನಿ ಅಂತಂದರೆ ಇದಕ್ಕಿಂತ ಆದಾಯ ಚೆನ್ನಾಗಿರುವಂಥದ್ದನ್ನು ಸಿಕ್ಕಿದ ಮೇಲೆ ಇದನ್ನು ಬಿಡಬೇಕು. ಯಾವುದೇ ಕಾರಣಕ್ಕೆ ಬದಲಾಯಿಸ್ಬಿಡಿ. ಇದ್ರ ಜೊತೆಲೇ ಬೇರೆದನ್ನು ಮಾಡಿ, ಬೇರೆದು ಅಭಿವೃದ್ಧಿ ಆದಮೇಲೆ ಬೇಕಾದ್ರೆ ಇದನ್ನು ಬಿಡ್ಬೋದು. ಆದ್ದರಿಂದ ನಮ್ಮ ಇದರಲ್ಲಿ ಸಿಗುವಂಥ ಘನತೆಗಿಂತ ಜಾಸ್ತಿ ಘನತೆ ಕೊಡುವಂಥ ಕೆಲಸ ಇದ್ದರೆ ಅದಕ್ಕೆ ಬದಲಾಯಿಸಬೇಕು. ಬಟ್ ಕೆಲಸಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡುವಂಥ ವ್ಯಕ್ತಿ ಆಗಿರೋದ್ರಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನೀನು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕಲ್ಲ, ಬದಲಾಯಿಸ್ಬೇಕಾ? ಪಕ್ಕ ಪ್ಲ್ಯಾನ್ ಮಾಡಿ ಬದಲಾಯಿಸಿ. ಹಾಗೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಬದಲಾಯಿಸೋಕ್ಕೆ ಹೋಗ್ಬಿಡಿ. ಗೌರವ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ನೀವು ಮಾಡೋಂಥ ಕೆಲಸದಲ್ಲಿ ಸಕ್ಸಸ್ ಬೇಕಾಗಿರೋದ್ರಿಂದ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು ಅತಿ ಮುಖ್ಯ. ಈ ದಿನ ಸೂರ್ಯದೇವನ ಸಹಕಾರ ಖಂಡಿತ ಸಿಗ್ತದೆ. ಧನ್ಯವಾದಗಳು. ದಿನಭವಿಷ್ಯವನ್ನು ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಕೇಳ್ತಾ ಇದ್ದೀರಾ, ಯಾರ್ಯಾರು ನಿಮಗೆ ಸಬ್ಸ್ಕ್ರೈಬ್ ಮಾಡೋದು ಕೇಳಿದ್ದಾರೆ ಅಲ್ವಾ, ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳಿಬಿಡಿ. ನೀವೆಲ್ಲ ವಿಡಿಯೋನ ಲೈಕ್ ಮಾಡಿ,
ಶೇರ್ ಮಾಡಿ. ಆಮೇಲೆ ನಿಮ್ಮ ರಾಶಿಯ ಬಗ್ಗೆ ನಾನು ಹೇಳಿರುವಂಥ ವಿಚಾರಗಳ ಬಗ್ಗೆ ನೀವು ಕಾಮೆಂಟ್ ಮಾಡ್ತಾ ಇಲ್ಲ. ನೀವು ಕಾಮೆಂಟ್ ಮಾಡಿ ಅಲ್ವಾ. ಇನ್ನು ಮೊನ್ನೆ ಯಾರೋ ಫೋನ್ ಮಾಡಿದರು ನಮ್ಮ ಫ್ರೆಂಡವರು, ನೀವು ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಈ ರೀತಿ ಸಜೆಷನ್ಸ್ಗಳೆಲ್ಲ ಕೊಟ್ಟರು. ಖಂಡಿತ ತುಂಬ ಸಂತೋಷ. ನೀವು ಫೋನ್ ಮಾಡೋ ಥರ ಎಲ್ಲ ಸಜೆಷನ್ಸ್ಗಳು ಕೊಡ್ತಾಯಿದ್ರೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ ಆಗ್ತದೆ. ಆದರೆ ನೀವು ಡೈರೆಕ್ಟಾಗಿ ಫೋನ್ ಮಾಡಿ, ಭೇಟಿ ಮಾಡಿ ಮಾತಾಡೋದ್ರ ಜೊತೆಗೆ ಇದನ್ನು ಬೇಕಾದರೆ ಮಾಡ್ಬೋದು, ಕಾಮೆಂಟು ಸಹ ಮಾಡ್ಬೋದು. ಅದು ಸಹ ಕಾರ್ಯವನ್ನು ನೀಡುತ್ತದೆ. ನಮ್ಮಲ್ಲಿ ಕೆಲವು ಬದಲಾವಣೆಗಳನ್ನು ತಂದ್ಕೊಳೋದಕ್ಕೆ ಅದು ಸಹಕಾರವನ್ನು ನೀಡುತ್ತದೆ. ಧನ್ಯವಾದಗಳು. ತುಲಾರಾಶಿಯವರೇ, ಇವತ್ತು ಪಡ್ಕೊಳ್ಳುವಂಥ ಲಾಭ ಅತಿ ಮುಖ್ಯವಾಗಿರ್ತದೆ. ನಮ್ಮ ಆಸೆಗಳು ಅತಿ ಮುಖ್ಯವಾಗಿರ್ತದೆ. ನಾನು 1 ಕೋಟಿ ಸಂಪಾದನೆ ಮಾಡಬೇಕು ಅಂತ ಆಸೆ ಐತೆ, ಅದು ಮುಖ್ಯ. ಅದನ್ನು ಈಡೇರಿಸ್ಕೊಂಡ್ಬಿಡ್ಬೇಕಲ್ಲ. ಈ ಥರ ಆಸೆಗಳನ್ನು ಇಟ್ಕೊಳ್ಳುವಂಥದ್ದಲ್ಲ. ನನಗೆ ಕೆಪಾಸಿಟಿ ಇದೆ, 1 ಕೋಟಿ ಸಂಪಾದನೆ ಮಾಡೋ ಕೆಪಾಸಿಟಿ ಇದೆ, ಆ ಆಸೆ ಇಟ್ಕೊಳ್ಬೇಕು. ನಮ್ಮ ಶಕ್ತಿಯಾನುಸಾರ ಆಸೆಗಳನ್ನು ಇಟ್ಕೊಳ್ಬೇಕು. ಆ ಆಸೆಗಳನ್ನು ಇಟ್ಕೊಂಡು ನಾವು ಮಾರ್ಗದಲ್ಲಿ ಚಿಂತನೆಯನ್ನು ಮಾಡಿದ್ರೆ ಆಗ ನಮ್ಮ ಶಕ್ತಿಗೆ ಸಂಬಂಧಪಟ್ಟಂಥ, ನಮ್ಮ ಶಕ್ತಿಯ ಲೆವೆಲ್ಗೆ ಇರುವಂಥ ಅವಕಾಶಗಳು ಸಿಗ್ತದೆ. ಜೀವನದಲ್ಲಿ ಆಸೆನೇ ಇಲ್ಲ ಅಂತಂದರೆ ಅವಕಾಶಗಳ ಬಗ್ಗೆ ಚಿಂತನೆ ಮಾಡಲ್ಲ ಯಾರನ್ನು, ಅಲ್ವಾ. ಆ ಥರ ಆಸೆಗಳ ಆಧಾರದಿಂದ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಬೇಕಾಗಿರುವಂಥ ಲಾಭವನ್ನು ನಿರೀಕ್ಷೆಯಲ್ಲಿದ್ದರೆ ಹೊಸ ಅವಕಾಶಗಳು ಇವತ್ತು ನಿಮಗೆ ಕಾಯ್ತಾ ಇದ್ದಾವೆ. ಅದನ್ನು ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ, ಖಂಡಿತ ಅದರ ಲಾಭ ಸಿಗ್ತದೆ. ಆದರೆ ತುಳಸಿ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದನ್ನು ಮರಿಬೇಡಿ. ಹೇಳ್ತಾ ಇರ್ತಾರೆ ತುಳಸಿ ದೇವಿ ಅಂತ ಹೇಳ್ತಾ ಇದ್ದಾರೆ. ತುಳಸಿ ದೇವಿ ಬಗ್ಗೆ ನಮಗೇನು ಗೊತ್ತೇ ಇಲ್ವಲ್ಲ ಗುರುಗಳೇ, ತುಳಸಿ ದೇವಿ ಬಗ್ಗೆ ನಮ್ಗೆ ಹೇಳ್ಕೊಡಿ ಅಂತೀರಾ. ಖಂಡಿತ ತುಳಸಿ ದೇವಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಮುಂದಗಡೆ, ಅದನ್ನ ನೋಡಿ ತಿಳ್ಕೊಳ್ಳಿ. ವೃಶ್ಚಿಕ ರಾಶಿಯವರೇ, ಈ ದಿನ ನಾವು ಮಾಡುವಂಥ ಖರ್ಚು ಅತಿ ಮುಖ್ಯ. ಅವಶ್ಯಕತೆ ಇರೋದಕ್ಕೆ ಮಾತ್ರ ಖರ್ಚು ಮಾಡಿ, ಅನಾವಶ್ಯಕ ಖರ್ಚನ್ನು ಮಾಡಬೇಡಿ. ದುಡ್ಡು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಕಷ್ಟಗಳನ್ನು ತಂದೊಡ್ಡುವಂಥದ್ದೇ ದುಡ್ಡು. ಆದರೆ ಒಂಟಿತನ ಅನ್ನುವಂಥದ್ದು ಇದನ್ನು ನಿಮಗೆ ಕಾಡ್ತದೆ. ದುಡ್ಡಿನ ವಿಚಾರವಾಗಿ ಒಂಟಿತನ ಅಂತಂದರೆ ಅದನ್ನು ಬಿಟ್ಬಿಡಿ, ತಲೆ ಕೆಡಿಸ್ಕೊಂಬಿಡಿ. ದುಡ್ಡಿನ ಸಮಸ್ಯೆ ಎಲ್ಲರಿಗೂ ಇದ್ದದ್ದೇ. ಎಲ್ಲರ ಜೊತೆ ಸಂತೋಷವಾಗಿರಿ, ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಳಿ. ಇಲ್ಲ ಕಷ್ಟ ಆಗ್ತಾ ಇದೆ, ಮತ್ತು ಬೇರೆ ಏನು ಮಾಡೋಕ್ಕಾಗ್ತದೆ, ಕಷ್ಟವಾದರೂ ನಾವು ಅದನ್ನು ಅನುಭವಿಸಲೇಬೇಕಾಗ್ತದೆ ಅನ್ನುವಂಥದ್ದು. ಆದ್ದರಿಂದ ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ನಾವೇನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಖರ್ಚಿಗೆ ಬೇಕಾದಂಥ ಹಣವನ್ನು ಒದಗಿಸ್ಕೊಳೋದು ಹೇಗೆ, ಯಾರನ್ನ ಹತ್ರ ಕೇಳುವಂಥದ್ದ ಅಲ್ಲ. ನಮ್ಮ ಸಮಯವನ್ನು ಉಪಯೋಗಿಸ್ಕೊಂಡು ಆ ಹಣವನ್ನು ನಾವು ಸಂಗ್ರಹ ಮಾಡುವಂಥದ್ದು, ಗಳಿಸುವಂಥದ್ದು, ಈ ಮಾರ್ಗದಲ್ಲಿ ನಾವು ಚಿಂತನೆ ಮಾಡಬೇಕು. ಎಲ್ಲದಕ್ಕೆ ಸಹಕಾರ ನೀಡುವಂಥ ವಿಷ್ಣುವನ್ನು ಈ ದಿನ ನಾವು ಪ್ರಾರ್ಥನೆಯನ್ನು ಮಾಡಿದ್ರೆ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಧನುಸ್ಸು ರಾಶಿಯವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಅತಿ ಮುಖ್ಯ. ಆತ್ಮವಿಶ್ವಾಸ ಹೆಚ್ಚಾದರೆ ಚುರುಕುತನ ಹೆಚ್ಚಾಗ್ತದೆ. ಚುರುಕುತನ ಹೆಚ್ಚಾದರೆ ನಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಬರ್ತದೆ. ಒತ್ತಡಗಳಿದ್ದೇ ಇರುತ್ತೆ, ಒತ್ತಡಗಳು ಯಾರಿಗಿರೋಲ್ಲ. ಇರುವಂಥ ಒತ್ತಡಗಳನ್ನು ನಿವಾರಣೆ ಮಾಡಿಕೊಂಡು ನಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೇವೆ. ಇದೆಲ್ಲ ಮಾಡೋದಕ್ಕೆ ನಮಗೇಂದ್ರೆ ದುಡ್ಡು ಬೇಕು. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮಕರ ರಾಶಿಯವರೇ, ಮಾತು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾತಿನಲ್ಲಿ ಜಾಗ್ರತೆ ಇರಲಿ. ಕೊಟ್ಟಂಥ ಮಾತನ್ನು ತಪ್ಪಬೇಡಿ. ಬೇರೆಯವ್ರ ಮಾತು ತಪ್ಪಿಡಿದರೆ ನಾನು ಯಾಕೆ ಮಾಡಬಾರ್ದು, ಅದೆಲ್ಲ ಬಿಟ್ಬಿಡಿ. ಅದು ಅವರ ಘನತೆ. ನಿಮ್ಮ ಘನತೆ ನೀವು ಉಳಿಸ್ಕೊಬೇಕಂತಂದರೆ ನಮ್ಮ ಮಾತನ್ನು ನಾವು ತಪ್ಪಬಾರ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಬಾರ್ದು. ನಮಗೆ ಘನತೆ ಬೇಕು, ನಾವು ಉಳಿಸ್ಕೊಳ್ಳೋಣ.
ಅವ್ರಿಗೆ ಗಂಟೆ ಬೇಡ ಬೇಡ ಬಿಟ್ಟಾಕಿದ್ರೆ ನಾವು ಆ ಥರ ಮಾಡೋಕ್ಕಾಗ್ತದ? ಇಲ್ಲ. ಹೀಗೆ ಈ ಥರ ಯೋಚನೆ ಮಾಡಬಾರ್ದು. ಎಲ್ಲ ಸಾಮಾನ್ಯವಾಗಿ ಎಲ್ಲ ಇದನ್ನೇ ಯೋಚನೆ ಮಾಡೋದು. ಕೆಟ್ಟದ್ದಕ್ಕೆ ಮಾತ್ರ ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಅವ್ರು ದೇವಸ್ಥಾನಕ್ಕೆ ಹೋಗಲ್ಲ, ಅವ್ರಿಗೆಲ್ಲ ಅನುಕೂಲ ಆಯಿತು, ನಾನು ಹೋಗ್ಬಿಡೋಣ. ರಾತ್ರಿ 12 ಗಂಟೆವರೆಗೂ ಬಾರಲ್ಲೇ ಇರ್ತಾರೆ, ದುಡ್ಡು ಮಾತ್ರ ಹೊರತು ಬರ್ತಾನೆ ಇರ್ತದೆ, ನಾವು ದಿನ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ಆ ಥರ ಚಿಂತನೆ ಮಾಡೋದು ಬೇಕಲ್ಲ, ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋದು ಬೇಡ ಅಲ್ವಾ? ನಾವು ನಮ್ಮ ಘನತೆ ಹೇಗೆ ಹೆಚ್ಚಿಸ್ಕೊಳ್ಬೇಕು, ನಾವು ಮಾತಂಥ ಮಾತು ಸ್ಪಷ್ಟವಾದ ಮಾತುಗಳಿರಲಿ, ಒಳ್ಳೆ ಶಬ್ದಗಳು ನಮ್ಮ ಮಾತಿನಿಂದ ಬರಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಒಳ್ಳೆ ಶಬ್ದಗಳನ್ನು ಉಪಯೋಗಿಸೋದ್ರಿಂದ ದುಡ್ಡು ಅದರಿಂದನೇ ಬರಬೇಕು, ಕುಟುಂಬದ ಘನತೆ ಹೆಚ್ಚಬೇಕು. ಓಕೆ, ಕುಟುಂಬದವರು ಯಾವಾಗ ಸಹಕಾರ ನೀಡ್ತಾರೆ ಅಂತಂದರೆ ನಮ್ಮ ಆಚಾರ ವಿಚಾರಗಳು, ನಮ್ಮ ಆದಾಯ ಎರಡನ್ನೂ ನೋಡ್ತಾರೆ. ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಮನೆಯವರು ಅಂತಲ್ಲ, ಸಮಾಜ ನೋಡೋದ ಹೇಗೆ. ಆದ್ದರಿಂದ ಎಲ್ಲರ ಸಹಕಾರವನ್ನು ಸೌಮ್ಯ ರೀತಿಯಲ್ಲಿ ಪಡ್ಕೊಳ್ಬೇಕು. ನೋಡಿ, ಕುಟುಂಬದವರೇ ನೋಡಿ, ಇವರಿಗೆ ಯಾಕೆ ಸಹಕಾರ ಕೊಡ್ತಾಯಿಲ್ಲ, ಕೊಡಿಪ್ಪ. ಹೇಳಿದ್ದೀನಿ, ಸಂತೋಷ. ಹಸಿರು ವಸ್ತ್ರ ನಿಮ್ಮ ಹತ್ರ ಇಟ್ಕೊಂಡಿರಿ, ಎಲ್ಲ ಒಳ್ಳೆಯದಾಗ್ತದೆ. ತುಂಬ ಪ್ರಾಮಾಣಿಕರು ನೀವು, ಅದಕ್ಕೆ ಹೇಳಿದ್ದು, ನಿಮ್ಮ ಕುಟುಂಬದವ್ರಿಗೆ ಹೇಳಿದ್ದು ಅದಕ್ಕೋಸ್ಕರ. ಪ್ರಾಮಾಣಿಕತೆ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಉಳಿಸ್ಕೊಂಡಿದ್ದೀರಾ? ಖಂಡಿತ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕುಂಭರಾಶಿಯವರೇ, ಧೈರ್ಯ ಅನ್ನುವಂಥದ್ದು ನಿಮಗೆ ಕಟ್ಟಿಟ್ಟ ಪೂರ್ತಿ ಅದೆಲ್ಲಿಂದ ಬಂತ ಗೊತ್ತಿಲ್ಲ. ಪ್ರಚಂಡವಾದಂಥ ಧೈರ್ಯವನ್ನು ಇಟ್ಕೊಂಡಿದ್ದೀರ ನೀವು ಅಲ್ವಾ? ಮಾಡುವಂಥ ಪ್ರಯತ್ನ, ಆರಂಭಿಸುವಂಥ ಕಾರ್ಯಗಳು ಎಲ್ಲ ವಿಭಿನ್ನವಾಗಿರ್ತದೆ. ಆದರೆ ನೀವು ಮಾಡುವಂಥ ಕಾರ್ಯಗಳಲ್ಲಿ ವಿಳಂಬ ಆದ್ರೂ ಸಕ್ಸಸ್ ಅಂತೂ ಗ್ಯಾರಂಟಿ ಸಿಗ್ತದಲ್ವ? ಸಕ್ಸಸ್ ಬರೋವರೆಗೂ ನೀವು ಬಿಡೋದಿಲ್ಲ ಅಲ್ವಾ? ಯಾವುದೇ ಅಡೆತಡೆಗಳು ಬರೋದನ್ನು ನಿವಾರಣೆ ಮಾಡ್ಕೊಳೋದಕ್ಕೆ, ಸುಲಭನಾಗಿ ನಿವಾರಣೆ ಮಾಡ್ಕೊಳೋದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ. ಇವತ್ತು ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮೀನರಾಶಿಯವರೇ, ಈ ದಿನ ನಮ್ಮ ಮನೆಯ ಬಗ್ಗೆ, ಕುಟುಂಬದ ಬಗ್ಗೆ ಚಿಂತನೆ ಮಾಡುವಂಥದ್ದು ಅತಿ ಮುಖ್ಯ. ಕುಟುಂಬದ ವಿಚಾರಗಳು, ಮನೆಯ ವಿಚಾರಗಳು ಅತಿ ಮುಖ್ಯವಾಗ್ತದೆ. ಇದರ ಬಗ್ಗೆ ನಾವು ಸ್ವಲ್ಪ ಗಮನವನ್ನು ಕೇಂದ್ರೀಕರಿಸುವಂಥದ್ದು ಅತಿ ಮುಖ್ಯ. ಇಲ್ಲ ಅಂತಂದರೆ ಮನೆಯಲ್ಲಿ ಅಶಾಂತಿ ಅನ್ನುವಂಥದ್ದು ಉಂಟಾಗ್ತದೆ. ಮನೆಯಲ್ಲಿ ಅಶಾಂತಿ ಆದರೆ ಅದು ನಮ್ಮ ಉದ್ಯೋಗದ ಮೇಲೆ ಪ್ರಮಾಣ ಬೀರ್ತದೆ, ಅಥವಾ ಸಮಾಜದಲ್ಲಿ ಸಾಮಾಜಿಕ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳುವಂಥ ಸಂದರ್ಭಗಳಲ್ಲಿ ಅದು ಪ್ರಭಾವವನ್ನು ಬೀರ್ತದೆ. ಅದನ್ನು ಮನೆಯ ಸಂಬಂಧಗಳು, ಮನೆಯಲ್ಲಿ ಯಾವ್ಯಾವ ರೀತಿ ಇರ್ತಾರೆ ನೋಡ್ಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಸಂಬಂಧ ಹೇಗಿರ್ತದೆ, ಅದ್ರ ಜೊತೆಗೆ ಕುಟುಂಬದವರ ಸಾಮಾಜಿಕ ಸಂಬಂಧಗಳು ಉತ್ತಮವಾಗಿರಬೇಕು. ಅದು ಬರೋ ಹಾಗೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಅಯ್ಯೋ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತದೆ ಆ ಥರ ಎಲ್ಲ ಚಿಂತನೆ ಮಾಡೋದು ಬೇಡ. ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ, ಕ್ಷೀರಾಭಿಷೇಕ ಮಾಡಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡಿ, ಅದು ಶುಭವಾಗ್ತದೆ. ಧನ್ಯವಾದಗಳು. ಹೀಗೆ ಈ ದಿನದ ದಿನಭವಿಷ್ಯ ಅನ್ನುವಂಥದ್ದು ನಿಮಗೇನಾದರೂ ಉಪಯೋಗ ಆಗಿದರೆ ಈ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯ ದಿನಭವಿಷ್ಯಕ್ಕಾಗಿ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.